ಹಾಯ್ ಹೆಲೋ ನಮಸ್ತೆ ಯಕ್ಷನ್ ಫೋ ಕನ್ನಡಕ್ಕೆ ಸ್ವಾಗತ. ನಾನು ಸತೀಶ್ ಸಾಲ್ಯಾನ್. ನಿನ್ನೆ ದಿನ ನಮಗೆ ಬೇಲೂರು ಹತ್ತಿರ ಯಕ್ಷಗಾನ ಇತ್ತು. ಅಲ್ಲಿ ಯಕ್ಷಗಾನ ಎಲ್ಲ ಮುಗಿಸಿ ಅಲ್ಲಿಂದ ರಾತ್ರಿಯೇ ನಾವು ಬೆಂಗಳೂರಿಗೆ ಹೊರಡಬೇಕಿತ್ತು. ಸೊ ಹಾಗಾಗಿ ನಮಗೆ ಕೊಟ್ಟಿರುವಂತಹ ರೂಮಿಗೆ ಬಂದು ಬ್ಯಾಗೆಲ್ಲ ತಗೊಂಡು ನಾವು ಯಕ್ಷಗಾನ ಆಗುವಂಥ ಜಾಗಕ್ಕೆ ಬಂದ್ವಿ. ಅಲ್ಲೆಲ್ಲ ಲೋಡಿಂಗ್ ಆಗ್ತಾಯಿತ್ತು ಬೇಲೂರಲ್ಲಿ. ಸೊ ಅದೆಲ್ಲ ಆದ ನಂತರ ನಮಗೆ ಮೈನ್ ರೋಡಿಗೆ ಬರಬೇಕಿತ್ತು. ಗಾಡಿ ಇರಲಿಲ್ಲ. ಸೊ ಹೊಸ ಅನುಭವ. ಪಿಕಾಪಿನಲ್ಲಿ ನಿಂತ್ಕೊಂಡು ನಾವು ಅಲ್ಲಿ ತನಕ ಬಂದ್ವಿ. ಸ್ವಲ್ಪ ರೋಡೆಲ್ಲ ಮಡ್ ರೋಡ್ ಆಗಿರೋದ್ರಿಂದ ಪಿಕಪಲ್ಲಿ ಬಂದಿರುವಂಥದ್ದು. ಕೆಲವರು ಕಾರಲ್ಲಿ ಎಲ್ಲ ಹೋದರು. ನಾವು ಪಿಕಪಲ್ಲಿ ಬಂದ್ವಿ. ಚೆನ್ನಾಗಿತ್ತು. ಒಂದು ರೀತಿ ಎಕ್ಸ್ಪೀರಿಯನ್ಸ್. ಇದು ನೈಟು 2-2.5 ಗಂಟೆಯ ಹೊತ್ತಿಗೆ ನಾವು ಬಂದಿರುವಂಥದ್ದು. ನಂತರ ನಮ್ಮ ಬಸ್ ಅನ್ನುವಂಥದ್ದು ಅಲ್ಲಿ ನಿಂತಿತ್ತು, ನಮಗೆ ವೆಯ್ಟ್ ಮಾಡ್ತಾಯಿತ್ತು. ಸೊ ಬಸ್ಸಲ್ಲಿ ಬಂದು ಕೂತ್ಕೊಂಡು ನೈಟು 2.5 ಗಂಟೆ ಹೊತ್ತಿಗೆ ನಾವು ಬೆಂಗಳೂರಿಗೆ ಪ್ರಯಾಣವನ್ನು ಬೆಳೆಸುವುದಕ್ಕೆ ಸಿದ್ಧರಾದ್ವಿ. ಸೊ ಎಲ್ಲ ತಮ್ಮ ತಮ್ಮ ಪ್ಲೇಸಲ್ಲಿ ಕೂತ್ಕೊಂಡು ಜಾಗ ಎಲ್ಲ ರೆಡಿ ಮಾಡಿಕೊಂಡು ನೈಟ್ 2:30ಗೆ ನಾವು ಕೂಡ ಬಸ್ ಹತ್ತಿ ಬೇಲೂರಿಂದ ಬೆಂಗಳೂರಿಗೆ ಪ್ರಯಾಣವನ್ನು ಆರಂಭ ಮಾಡಿದೆವು. ನಮಗೆ ಯಕ್ಷಗಾನ ಇದ್ದಿರುವಂಥದ್ದು ಬೆಂಗಳೂರಿನಲ್ಲಿ ಇದ್ದದ್ದು ಕಾರ್ಯಕ್ರಮ. ಸೊ ಹಾಗಾಗಿ ಬೆಂಗಳೂರಲ್ಲಿ 2 ಕಾರ್ಯಕ್ರಮ ಇತ್ತು. ಒಂದು ಅಕ್ಷಯ ಮಠ ಅಂತ ಹೇಳಿ ಅಲ್ಲಿ ಮಠದಲ್ಲಿರುವಂತಹ ಕಾರ್ಯಕ್ರಮ, ಇನ್ನೊಂದು ಕುಮಾರಸ್ವಾಮಿ ಲೇಔಟಲ್ಲಿ. ಈಗ ನಾವು ಹೊರಡಿರುವಂಥದ್ದು ಕುಮಾರಸ್ವಾಮಿ ಲೇಔಟಿಗೆ. ಸೊ ಶಾಂತಿಗ್ರಾಮ ಅನ್ನುವಂತಹ ಜಾಗದಲ್ಲಿ ಬಸ್ಸನ್ನು ನಿಲ್ಲಿಸಿ ಕೆಲವರಿಗೆ ಟೀ ಎಲ್ಲ ಕುಡಿಲಿಕ್ಕಿತ್ತು. ಸೊ ಅಲ್ಲಿ ನಿಂತು ಸ್ವಲ್ಪ ಎಲ್ಲ ಟೀ ಎಲ್ಲ ಕುಡಿದೆಲ್ಲ ಆದ ನಂತರ ಬಸ್ಸಿಂದ ಮತ್ತೆ ಪುನಃ ಬಸ್ ಅನ್ನುವಂಥದ್ದು ಅಲ್ಲಿಂದ ಶಾಂತಿಗ್ರಾಮದಿಂದ ಹೊರಟಿ ಬೆಂಗಳೂರಿಗೆ ಹತ್ರ ಬೆಳಗಿನ ಜಾವ 5-6 ಗಂಟೆ ಆಗಿದೆ. ಎಲ್ಲ ಕೂಡ ಗಾಢ ನಿದ್ರೆಯಲ್ಲಿದ್ದರು. ನೆಲಮಂಗಲ ಹತ್ತಿರ, ಬೆಂಗಳೂರು ಹತ್ತಿರ ಆಗ್ತಾ ಬಂದಿದ್ವಿ. ಸೊ ಎಲ್ಲ ಮಲಗಿದ್ರು. ನಾನು ಒಂದಷ್ಟು ವೀಡಿಯೋ ಕ್ಯಾಪ್ಚರ್ ಮಾಡಿದೆ. ಸೊ ಬೆಂಗಳೂರಿಗೆ ಫೈನಲಿ ಬೆಂಗಳೂರು ರೀಚ್ ಆಗೋದಕ್ಕೆ ಇನ್ನೂ ಕೂಡ 1 2 ಅವರ್ಸ್ ಇತ್ತು ಅಂತ ಹೇಳಿದರು ಯಾರು. ಬೆಂಗಳೂರು ಹತ್ರ ಆಗ್ತಾ ಬರುವಾಗ ಆಲ್ರೆಡಿ ಎಲ್ಲರೂ ಕೂಡ ನಿದ್ರೆಯಲ್ಲಿದ್ದರು. ನೀವೇ ನೋಡ್ತಾ ಇದ್ದೀರಲ್ಲ, ಎಲ್ಲರೂ ಕೂಡ ನಿದ್ರೆಯಲ್ಲಿದ್ದರು. ನಾನು ಕೂಡ ನೈಟ್ ಮಲಗಿರಲಿಲ್ಲ. ಒಂಚೂರು 1 ಗಂಟೆ 1/2 ಗಂಟೆ ನಿದ್ರೆ ಬಂತು ನನಗೆ. ಜರ್ನಿ ಮಾಡುವಾಗ ನಿದ್ರೆ ಬರುವಂಥದ್ದು ಕಡಿಮೆ. ಸೊ ಎಲ್ಲರೂ ಕೂಡ ನೋಡಿ ಎಲ್ಲ ಗಟ್ಟಿ ಮಲಗಿದ್ದಾರೆ. ಬೆಳಗಿನ ಜಾವ 6-6:30 ಗಂಟೆ ಹೊತ್ತಿಗೆ ಮತ್ತು ಕೂಡ ಹೋಗ್ತಾ ಇದ್ವಿ. ಸೊ ಫೈನಲಿ ಅಂತಿಮವಾಗಿ ಬೆಂಗಳೂರು ಹತ್ರ ನೆಲಮಂಗಲೆಲ್ಲ ಕ್ರಾಸ್ ಆಗಿ ಬೆಂಗಳೂರು ಹತ್ತಿರ ಆದ್ವಿ ಅಂತ ಅಂದ್ಕೊಳ್ತಾ ಇದ್ವಿ. ಬಟ್ ಆದರೂ ಕೂಡ ಸ್ವಲ್ಪ 6-7 ಗಂಟೆ ಎಲ್ಲ ನಂತರ ಟ್ರಾಫಿಕ್ ಆಗುತ್ತೆ. ಸೊ ಟ್ರಾಫಿಕ್ ಇತ್ತು. ನೈಸ್ ರೋಡ್ ಹತ್ರ ಬರುವಾಗ ತುಂಬ ಟ್ರಾಫಿಕ್ ಎಲ್ಲ ಆಗಿತ್ತು. ಮತ್ತು ಇದರ ನಡುವೆ ಒಂದು ಕಡೆ ಒಂಚೂರು ಪ್ರಾಬ್ಲಮ್ ಆಯಿತು. ಏನಂತ ಕೇಳಿದರೆ, ನಮ್ಮ ಲಾರಿಯನ್ನು ಒಂದು ಕಡೆ ಟ್ರಾಫಿಕ್ ಅವರು ನಿಲ್ಲಿಸಿದ್ರು. ಅಂದರೆ ಆ ರೋಡಲ್ಲಿ ಲಾರಿ, ಅಂದರೆ ಲೋಡ್ ಗಾಡಿ ಇರುವಂತಹ ಲಾರಿಗೆ ಎಂಟ್ರಿ ಇಲ್ಲ ಅಂತ ಹೇಳಿ ಅದನ್ನು ನಿಲ್ಲಿಸಿದ್ರು. ಸೊ ಹಾಗಾಗಿ ಒಂದು ಕಡೆ ನಮಗೆ ಅದೊಂದು ಅರ್ಧ ಗಂಟೆ ಲೇಟ್ ಆಯಿತಲ್ಲಿ. ಮತ್ತು ಹೇಗೋ ಪರ್ಮಿಷನ್ ಎಲ್ಲ ಕೇಳಿಕೊಂಡು ಮತ್ತೆ ನಾವು ಅಲ್ಲಿಂದ ಹೊರಟಿರುವಂಥದ್ದು. ಇದೆಲ್ಲ ನೈಸ್ ರೋಡ್ ರಸ್ತೆ ಅಂತ ಯಾರೋ ಹೇಳಿದಾಗಾಯಿತು, ನಮಗೆ ಎಷ್ಟು ಗೊತ್ತಿಲ್ಲ. ಬಟ್ ಒಂದು ಕಡೆಯಲ್ಲಿ ಏನಂತ ಹೇಳಿದರೆ, ಅದೇ ನಾನು ಹೇಳಿರುವಂಥದ್ದು, ಬಸ್ಸನ್ನು ನಿಲ್ಲಿಸಿದ್ರು ಅಂತ ಹೇಳಿದೆ ಅಲ್ಲ. ಸಾರಿ, ಬಸ್ಸನ್ನಲ್ಲ, ಅಂದರೆ ನಮ್ಮ ಬಸ್ ನಿಲ್ಲಿಸಿದ್ರು. ಬಟ್ ಅಂದರೆ ರೀಸನ್ ಏನು ಕೇಳಿದ್ರೆ, ಲಾರಿಯನ್ನು ನಿಲ್ಲಿಸಿರುವಂಥದ್ದು. ಅದು ಮುಂದಕ್ಕೆ ಬರುತ್ತೆ ಕ್ಲಿಪ್ಪಲ್ಲಿ. ನೋಡಿ, ಇದೆ ಇಲ್ಲಿ ಲಾರಿಯನ್ನು ನಿಲ್ಲಿಸಿದ್ರು. ಅಲ್ಲಿ ಲೋಡ್ ಗಾಡಿ, ಲಾರಿ ಅನ್ನುವಂಥದ್ದು ಬರೋದಿಲ್ಲ. ಹಾಗಾಗಿ ತುಂಬ ವೆಯ್ಟ್ ಮಾಡಿ ಮತ್ತೆ ಬೇರೆ ಟ್ರಾಫಿಕ್ ಅವ್ರ ಹತ್ರ
ಬೇರೆಯವರು ಮಾತಾಡಿ ಮತ್ತು ನಮ್ಮ ಲಾರಿಯನ್ನು ಬಿಟ್ಟಿದ್ದಾರೆ. ಹಾಗೂ ಹೀಗೂ ಮಾಡಿ ಮತ್ತು ಫೈನಲಿ ಬೆಳಿಗ್ಗೆ ಒಂದು 8:30-9 ಗಂಟೆ ಹೊತ್ತಿಗೇನೋ ಲೊಕೇಶನ್ಗೆ ರೀಚ್ ಆದ್ವಿ. ನಮಗೆ ಕೆಂಗೇರಿಯಲ್ಲಿ ಒಂದು ಮಂದಿರದಲ್ಲಿ ನಮಗೆ ಬಿಡಾರವನ್ನು ಕೊಟ್ಟಿದ್ದರು, ಮಲಗುವುದಕ್ಕೆಲ್ಲ ವ್ಯವಸ್ಥೆಯನ್ನು ಒದಗಿಸಿದ್ರು. ಚೆನ್ನಾಗಿರುವಂತಹ ವ್ಯವಸ್ಥೆಗಳೆಲ್ಲ ಇತ್ತು. ಸೊ ಅಲ್ಲಿಗೆ ಬಂದು ಅಲ್ಲಿ ನಮಗೆ ರೆಸ್ಟನ್ನು ಮಾಡೋದಕ್ಕೆ ಕೊಟ್ಟಂತಹ ಜಾಗಕ್ಕೆ ಬಂದ್ವಿ. ಬಂದಾದ ನಂತರ ಆಲ್ರೆಡಿ ಬೆಳಗಿನ ತಿಂಡಿ ರೆಡಿ ಇತ್ತು. ಸೊ ಎಲ್ಲ ಬಂದು ತಿಂಡಿಗೆ ಕೂತು ತಿಂಡಿಯನ್ನು ಕೂಡ ಇಡ್ಲಿ ಸಾಂಬಾರಿತ್ತು, ಅದನ್ನೆಲ್ಲ ತಿಂಡಿಯನ್ನು ಕೂಡ ತಿಂದೆವು. ಸೊ ಹಾಗಾಗಿ ತಿಂಡಿ, ಇಡ್ಲಿ, ವಡೆ, ಸಾಂಬಾರೆಲ್ಲ ಇತ್ತು. ಅದನ್ನೆಲ್ಲ ತಿಂದಾದ ನಂತರ ಮಲಗೋದಕ್ಕೆ ಹೋಗಿ ಸ್ವಲ್ಪ ಒಂದು 2 ಗಂಟೆ ಅಷ್ಟು ಹೊತ್ತಿಗೆ, ಅಂದರೆ 11 ಗಂಟೆಯಿಂದ 12-1 ಗಂಟೆ ತನಕ ಸ್ವಲ್ಪ ಮಲಗಿ ಮತ್ತು ಊಟಕ್ಕೆ ಎಬ್ಬಿಸಿದ್ರು. ಊಟ ಎಲ್ಲ ಆಗಿ 3 ಗಂಟೆಗೆ ನಮಗೆ ಹೊರಡಬೇಕಿತ್ತು. ಅಂದರೆ ಅಲ್ಲಿಂದ ಒಂದು 10-15 ಕಿಲೋಮೀಟ್ರ್ ದೂರ ಅನ್ನುವಂಥದ್ದಿತ್ತು ಇಲ್ಲಿ ಕುಮಾರಸ್ವಾಮಿ ಲೇಔಟಿಗೆ. ಸೊ ಹಾಗಾಗಿ 3 ಗಂಟೆಗೆ ಮಧ್ಯಾಹ್ನ ನಮ್ಮ ಬಿಡಾರದಿಂದ ಫ್ರೆಶ್ ಅಪ್ ಆಗಿ ಹೊರಟೆವು. ನಮ್ಮ ಬಸ್ ಅನ್ನುವಂಥದ್ದು ಅಲ್ಲಿ ಬಂದಿತ್ತು. ಹಾಗಾಗಿ 3 ಗಂಟೆಗೆ ಹೊರಟು ನಾವು ಕುಮಾರಸ್ವಾಮಿ ಲೇಔಟಿಗೆ ಬಂದಿದ್ದೇವೆ. ಅಂದರೆ ನಮಗೆ ಆಟ ಆಗೋ ಜಾಗದಿಂದ 10-15 ಕಿಲೋಮೀಟರ್ ದೂರ ಬಿಡಾರ ಇದ್ದಿರುವಂಥದ್ದು. ಸೊ ಎಲ್ಲರೂ ಕೂಡ ಅಲ್ಲಿಗೆ ನಮ್ಮ ಬಸ್ಸನ್ನು ಕ್ಯಾಚ್ ಮಾಡ್ಕೋದಕ್ಕೆ ಬಂದ್ವಿ. ಬರುವಾಗ ಒಂದು ಕಡೆ ರೈಲ್ವೆ ಸ್ಟೇಷನ್ ಇತ್ತು, ಅದರ ಏನು ಕ್ಲಿಪ್ಪನ್ನು ಹಾಕಿದ್ದೇನೆ ನೋಡಿ. ಹೀಗೆ ಒಂದಷ್ಟು ವೀಡಿಯೋ ಕ್ಲಿಪ್ಪನ್ನು ತಗೊಳ್ಳುವಾಗ ಒಂದು ಕಡೆ ರೈಲ್ವೆ ಸ್ಟೇಷನ್ ಇತ್ತು, ಒಂದಷ್ಟು ರೈಲ್ವೆ ಏನೋ ಹೋಗ್ತಾಯಿತ್ತು. ಸೊ ಅದರ ವೀಡಿಯೋಸನ್ನು ಕೂಡ ಹಾಕುವಂತಹ ಪ್ರಯತ್ನವನ್ನು ಮಾಡಿದ್ದೇನೆ. ಎಲ್ಲರೂ ಕೂಡ ಬಸ್ಸಿನ ಹತ್ತಿರ ಬಂದ್ವಿ. ಬಸ್ ಅಂದರೆ ರೋಡಲ್ಲಿತ್ತಲ್ಲ, ಸೊ ಅಲ್ಲಿಗೆ ನಾವಿದ್ದಂತಹ ಕೆಂಗೇರಿ ನಮ್ಮ ಮಠದಿಂದ ಅಥವಾ ನಮಗೆ ರೂಮ್ ಕೊಟ್ಟಿದ್ರಲ್ಲ ಅಲ್ಲಿಂದ ಒಂದು 3/4 ಗಂಟೆ ದಾರಿ ಏನೋ ಇತ್ತು ಅಂತ ಕಾಣ್ತದೆ. ಅಂದರೆ ಕುಮಾರಸ್ವಾಮಿ ಲೇಔಟಿಗೆ ತುಂಬ ಹಾಗಾಯಿತು. ಸೊ ಅಲ್ಲಿಗೆ ನಾವು ಬಂದು ಎಷ್ಟು 4-4:15 ಹೊತ್ತಿಗೇನೋ ಅಲ್ಲಿಗೆ ಬಂದಿದ್ದೇವೆ. ನೋಡಿ, ಇದೇ ನೋಡಿ ರೈಲ್ವೆ. ಒಂದಷ್ಟು ರೈಲ್ವೆ ಸ್ಟೇಷನ್ ಹತ್ರ ರೈಲೆಲ್ಲ ನಿಂತಿತ್ತು, ಅದನ್ನು ಕೂಡ ಕ್ಯಾಪ್ಚರ್ ಮಾಡಿದ್ದೇನೆ. ಇದು ಬೆಂಗಳೂರು ಸಿಟಿಯಲ್ಲಿ ನಾವು ತಿರುಗ್ತಾ ಇರುವಂಥದ್ದು. ಸೊ ಕೆಲವು ನಿತ್ಯ ವೇಷದ ಮಕ್ಕಳಿಗೆ ಅಥವಾ ಕೆಲವರಿಗೆಲ್ಲ ಬೇಗ ವೇಷ ಆಗಬೇಕಿತ್ತು ಅಂತ ಹೇಳಿ 3 ಗಂಟೆಗೆ ಹೊರಟು ಬಂದಿದ್ದೇವೆ. ರೀಚ್ ಆಗುವಾಗ 4:15 ಏನೋ ಆಗಿದೆ. ನೋಡಿ, ಇದೆ ನಮ್ಮ ಯಕ್ಷಗಾನ ಆಗುವಂತಹ ಲೊಕೇಶನ್. ಆಲ್ರೆಡಿ ಎಲ್ಲ ರೆಡಿ ಆಗ್ತಾಯಿತ್ತು. ರಂಗಸ್ಥಳ ಆಗಿರ್ಬೋದು, ಚೇರ್ ಸೆಟ್ಟಿಂಗ್ಸ್ಗಳಾಗಿರ್ಬೋದು, ಎಲ್ಲವೂ ಕೂಡ ಆಗ್ತಾಯಿತ್ತು.
ಒಂದಷ್ಟು ಹೊತ್ತು ಆ ಕಡೆ ಈ ಕಡೆ ಸುತ್ತಾಡಿ ಮತ್ತು ನನಗೊಂದು ಮೆಡಿಕಲ್ ಶಾಪಿಗೆಲ್ಲ ಹೋಗಲಿಕ್ಕಿತ್ತು, ಸ್ವಲ್ಪ ಪರ್ಚೇಸಿಂಗ್ ಇತ್ತು. ಸೊ ಮೆಡಿಕಲ್ ಶಾಪಿಗೆಲ್ಲ ಹೋಗಿ ಪರ್ಚೇಸಿಂಗ್ ಎಲ್ಲ ಮಾಡ್ಕೊಂಡು ಬಂದ್ವಿ. ಬಂದು ಒಂದು ಟೀ ಎಲ್ಲ ಕುಡಿದು ನಮಗೆ ದೋಸೆ, ಟೀ ತಿಂಡಿ ವ್ಯವಸ್ಥೆ ಎಲ್ಲ ಇತ್ತು. ಮತ್ತು ನಾವು ಕೆಲವರಲ್ಲಿ ಒಂದು ಶಾಪ್ ಇತ್ತು, ಅಲ್ಲಿ ಶಾಪಲ್ಲಿ ಟೀಯನ್ನು ಕುಡಿದ್ರಿ. ಮತ್ತು ಅದಾದ ನಂತರ ನಮ್ಮ ಆಟ ಆಗುವ ಜಾಗದಲ್ಲಿ ದೋಸೆ, ಟೀ, ತಿಂಡಿ ಎಲ್ಲ ಇತ್ತು. ಅದನ್ನು ಕೂಡ ನಾವು ತಿಂದ್ವಿ. ತಿಂದಾದ ನಂತರ ಒಂದಷ್ಟು ರಂಗಸ್ಥಳದ ಕೆಲಸ ಅದೆಲ್ಲ ಕೂಡ ಆಗ್ತಾಯಿತ್ತು. ಪೂಜೆಗೆ ಟೈಮ್ ಆಯಿತು. ಸೊ ಎಲ್ಲ ಪೂಜೆಗೆ ಕೂಡ ಎಲ್ಲ ನಿಂತಿದ್ದರು. ಸೊ ಪೂಜೆಗೆಲ್ಲ ಜನ ತುಂಬ ಬಂದಿದ್ದರು. ಆಲ್ರೆಡಿ ಊರವರೇ ತುಂಬ ಇದ್ದರು. ಸೊ ಪೂಜೆ ಎಲ್ಲ ಆಯಿತು. ಪೂಜೆ ಎಲ್ಲ ಆಗಿ ಮತ್ತು ನಾನು ನನ್ನ ವೇಷ ಏನುಂಟು ಇದಕ್ಕೆಲ್ಲ ರೆಡಿಯಾಗಿ, ಅಂದರೆ ದೇವಿ ಮಹಾತ್ಮೆ ಯಕ್ಷ ಇತ್ತು. ಸೊ ಯಕ್ಷನ ವೇಷಕ್ಕೆ ರೆಡಿಯಾಗಿ ನನ್ನ ಪಾತ್ರ ಎಲ್ಲ ಮುಗಿಸಿ ಮತ್ತು ನಾನು ಏನು ಮಾಡಿದೆ ಅಂತ ಹೇಳಿದರೆ, ಊಟ ಎಲ್ಲ ಮುಗಿಸ್ಕೊಂಡು ಒಂದಷ್ಟು ಹೊತ್ತು ಯಕ್ಷಗಾನವನ್ನು ವೀಕ್ಷಣೆಯನ್ನು ಮಾಡಿ, ಮತ್ತು ನಾವೆಲ್ಲ ಅಲ್ಲೇ ಇದ್ದಂತಹ ಒಂದು ಶಾಪಲ್ಲಿ ಟೀ ಎಲ್ಲ ತಿಂದು ಪುನಃ ರಿಟರ್ನ್ ನಾವು ರಾತ್ರಿ ಮರುದಿನದ ಯಕ್ಷಗಾನ ಆಗುವಂತಹ ಜಾಗ ಅಂದರೆ ಅಕ್ಷಯನಗರ ಸುಬ್ರಹ್ಮಣ್ಯ ಮಠ, ಇಲ್ಲಿಗೊಂದು ಅರ್ಧ ಗಂಟೆ ದಾರಿ ಇದೆ ಬಸ್ಸಲ್ಲಿ. ಸೊ ಅಲ್ಲಿಗೆ ನೈಟೇ ನಾವು ಜರ್ನಿಯನ್ನು ಮಾಡಿದ್ದೇವೆ. ಮುಂದಿನ ವ್ಲಾಗನ್ನು ನಿರೀಕ್ಷೆ ಮಾಡಿ. ಯಕ್ಷ ಇನ್ಫೋ ಕನ್ನಡ. ನಮಸ್ಕಾರ.